ಸಹಕಾರದಲ್ಲಿ ಹೆರಿಗೆ ಆಸ್ಪತ್ರೆ ಉದ್ಘಾಟನೆಯಲ್ಲಿ ಎಡವಟ್ಟಾಗಿದೆ. ಸಹಕಾರ ಕೊಟ್ಟಿದ್ದ ಇನ್ಫೋಸಿಸ್ ಮುಖ್ಯಸ್ಥರನ್ನೇ ಮರೆತರು. ಇನ್ಫೋಸಿಸ್ ಸಹಕಾರದಲ್ಲಿ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಆಗಿದೆ, ಆದರೆ ಯಾರಿದಕ್ಕೆ ಸಹಕಾರ ಕೊಟ್ಟರು ಅವರನ್ನೇ ಮರೆತಿದ್ದಾರೆ. ಇನ್ಫೋಸಿಸ್ ಮುಖ್ಯಸ್ಥರನ್ನೇ ಮರೆತಿದ್ದಾರೆ. ಉದ್ಘಾಟನೆಯಲ್ಲಿ ಈ ಮಹಾ ಎಡವಟ್ಟು ಆಗಿರುವಂಥದ್ದು. ಸುಧಾಮೂರ್ತಿ ಅವರಿಗೆ ಆಹ್ವಾನ ನೀಡದೆ ಎಡವಟ್ಟು ಮಾಡಿದೆ ಡಿಸಿ. ಹಾಗೆ ಸರ್ಕಾರದ ವಿರುದ್ಧ ಸಂಸದ ಡಿಕೆ ಸುರೇಶ್ ಗರಂ ಆಗಿದ್ದಾರೆ. ವೇದಿಕೆ ಮೇಲೆ ಆರೋಗ್ಯ ಸಚಿವರನ್ನ ಡಿಕೆ ಸುರೇಶ್ ಅವರು ಕಿಚಾಯಿಸಿದ್ದಾರೆ. ಮೊನ್ನೆ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ನಾಯಂಡಹಳ್ಳಿ ಜಂಕ್ಷನ್ ಒಂದು ರಿಂಗ್ ರೋಡ್ಗೆ ಇಡಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಬಿಟ್ಟು ಬೇರೆಲ್ಲ ರಾಜಕಾರಣಿಗಳ ಭಾವಚಿತ್ರ ಅದರಲ್ಲಿತ್ತು. ಆಗ್ಲೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಈಗ ಸಹಕಾರ ಕೊಟ್ಟಂತಹ ಇನ್ಫೋಸಿಸ್ನ ಮುಖ್ಯಸ್ಥರನ್ನೇ ಸರ್ಕಾರ ಮರೆತಿರುವಂಥದ್ದು. ಒಂದು ಮಲ್ಟಿ ಸ್ಪೆಷಾಲಿಟಿ ಹೆರಿಗೆ ಆಸ್ಪತ್ರೆ ನಿರ್ಮಾಣ ಆಗಿದೆ. ಈ ಆಸ್ಪತ್ರೆ ನಿರ್ಮಾಣಕ್ಕೆ ಇನ್ಫೋಸಿಸ್ ಮುಖ್ಯಸ್ಥರು ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಆದರೆ ಉದ್ಘಾಟನೆ ಆಹ್ವಾನ ಪತ್ರಿಕೆಯಲ್ಲಾಗಲಿ ಅಥವಾ ಉದ್ಘಾಟನೆಗಾಗಲಿ ಇನ್ಫೋಸಿಸ್ ಮುಖ್ಯಸ್ಥರನ್ನೇ ಕರೆಸಿಲ್ಲ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಸದ ಡಿಕೆ ಸುರೇಶ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೇದಿಕೆ ಮೇಲೆ ಸಚಿವ ಸುಧಾಕರ್ ಅವರನ್ನ ಕಿಚಾಯಿಸಿದ್ದಾರೆ. ಡಾಕ್ಟರ್ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿದ್ದಾರೆ. ಅವ್ರು ನಮ್ಮ ಜೊತೆನೇ ಇದ್ರು. ನಮ್ಮ ಕಿತ್ತಾಡ್ಕೊಂಡು ನಮ್ಮ ಮೆಡಿಕಲ್ ಕಾಲೇಜ್ನ ತಗೊಂಡೋಗಿ ಚಿಕ್ಕಬಳ್ಳಾಪುರದಲ್ಲಿ ಹಾಕಿದ್ದಾರೆ. ನನಗೊಂದು ಆಸೆ ಇದೆ, ಅವ್ರು ಮಾಜಿ ಆಗಿರ್ತಾರೋ ಹಾಲಿ ಆಗಿರ್ತಾರೋ ಇನ್ನೊಂದು ಆಗಿರ್ತಾರೋ ಗೊತ್ತಿಲ್ಲ, ಅವ್ರನ್ನೇ ಕರೆದು ಇದು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಬೇಕು. ಯಾಕೆ ಅಂತ ಅಂದ್ರೆ ಅವ್ರು ಕಿತ್ಕೊಂಡು ಹೋಗಿರೋದನ್ನ ಅವ್ರ ಕೈಲೇ ಶುಭಾರಂಭವನ್ನ ಮಾಡಿಸ್ಬೇಕು. ಕಿತ್ಕೊಂಡೋಗಿರೋ ತಪ್ಪು ಅಂತ ಹೇಳಲ್ಲ. ಕಾರಣ ಏನು ಅಂತ ಅಂದ್ರೆ ಅವರು ಒಬ್ಬ ಜನಪ್ರತಿನಿಧಿಯಾಗಿ ಅವರ ಕೆಲಸವನ್ನ ಮಾಡಿದ್ದಾರೆ. ನಿಮ್ದಲ್ಲ ಕಾರ್ಯಕ್ರಮ, ಇದು ಸರ್ಕಾರದಲ್ಲ. ಇನ್ಫೋಸಿಸ್ ಫೌಂಡೇಶನ್ ಅವರ ಕೊಡುಗೆ, ಆ ಕೊಡುಗೆ ಅವರ ಹೆಸರನ್ನ ಹಾಕ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಅಂದ್ರೆ ಈ ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. 17ನೇ ತಾರೀಕು ಬಜೆಟ್ ಒಳಗಡೆ ಒಂದು ಕ್ಯಾಬಿನೆಟ್ ಅಲ್ಲಿ ಇದನ್ನ ಏನು ನೀವೇನು ಕೊಡೋದಲ್ಲ, ಇದ್ದದನ್ನ ಮುಂದುವರ್ಸ್ಕೊಂಡು ಹೋಗಿ ಮೆಡಿಕಲ್ ಕಾಲೇಜ್ಗೆ ಏನು ನಾವು ಒಂದು ಬುನಾದಿ ಹಾಕಿದ್ದು ಅದನ್ನ ವಾಪಸ್ ಮಾಡಿ ಆ ಹೃದಯ ಶ್ರೀಮಂತಿಕೆ ತಾವು ಬೆಳಿಬೇಕು. ಒಂದು ತಿಂಗಳು ಇರ್ತಿರೋ, 45 ದಿನ ಇರ್ತಿರೋ, 50 ದಿನ ಇರ್ತಿರೋ, ಆಮೇಲೆ ನೀವು ಯಾರು ನಾನು ಹೇಳ್ತಾ ಇದ್ದೀನಿ ಕೇಳಿ, ಈ ಸ್ಥಾನದಲ್ಲಿ ಸಹಾಯ ಮಾಡೋಂಥ ಸ್ಥಾನದಲ್ಲಿ, ಈ ಕೈ ದಾನ ಮಾಡುವಂತ ಸ್ಥಾನದಲ್ಲಿ ಈ ಬೆನ್ನು ನಿಮ್ ಕೈಲಿ ಇರುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಕಾಲೇಜನ್ನ ಕೊಡಿ ಅಂತ ನಾನು ಎಂದೂ ಕೂಡ ಕೇಳಿದವನಲ್ಲ. ಅಂತ ಮನಸ್ಥಿತಿ ನನಗಿಲ್ಲ. ನಮ್ಗೆ ಇಡೀ ರಾಜ್ಯದ ಎಲ್ಲ ಭಾಗಗಳು ಕೂಡ ಮುಖ್ಯ. ಕನಕಪುರ ಸೇರಿದಂಗೆ, ರಾಮನಗರ ಸೇರಿದಂಗೆ ಖಂಡಿತ ನಮ್ಮ ಜನರಿಗೆ ಒಳ್ಳೆಯ ಆರೋಗ್ಯ ಸಿಗ್ಬೇಕು, ಶಿಕ್ಷಣ ಸಿಗ್ಬೇಕು. ಖಂಡಿತವಾಗಿಯೂ ನನಗೆ ಆಗುವಂತ ಎಲ್ಲ ಏನು ನಮಗೆ ಶಕ್ತಿ ಇದೆ ಅದೆಲ್ಲವನ್ನು ಕೂಡ ಉಪಯೋಗ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೇಳಿ, ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ 100% ನಿಮಗೆ PPP ಮಾಡೆಲ್ ಆದ್ರೂ ಆಗ್ಬೋದು. ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನ ಒಂದು ಕಾಲೇಜನ್ನ ಮಾಡ್ಕೊಡುವಂತ ಕೆಲಸ ಮಾಡೋಣ. ಕನಕಪುರಕ್ಕೆ ಇದೆಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋಣ. ನಮ್ಮ ಪ್ರತಿನಿಧಿ ವೆಂಕಟೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಮೊನ್ನೆ ರಸ್ತೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಿಟ್ಟರು, ಉದ್ಘಾಟನೆ ಮಾಡಿದ್ರು, ಆದ್ರೆ ಆ ಭಾವಚಿತ್ರ ಪುನೀತ್ ರಾಜ್ಕುಮಾರ್ದವ್ರದ್ದು ಎಲ್ಲೂ ಕೂಡ ಇರಲಿಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಈಗ ಅಂಥದ್ದೇ ಘಟನೆ ರಾಮನಗರದಲ್ಲಿ ಆಗಿರುವಂಥದ್ದು. ಹೆರಿಗೆ ಆಸ್ಪತ್ರೆಗೆ ದೊಡ್ಡ ಮಟ್ಟದಲ್ಲಿ ಸಹಕಾರ ಕೊಟ್ಟವರು ಇನ್ಫೋಸಿಸ್ ಸಂಸ್ಥೆಯವರು, ಆದ್ರೆ ಆ ಮುಖ್ಯಸ್ಥರನ್ನೇ ಆಹ್ವಾನ ಪತ್ರಿಕೆಯಲ್ಲಿ ಅವ್ರ ಹೆಸರಿಲ್ಲ, ಉದ್ಘಾಟನೆಗೂ ಕರೆಸಿಲ್ಲ. ಇದನ್ನ ಒಂದು ದೊಡ್ಡ ಬೇಜವಾಬ್ದಾರಿ ಅಂದೇ ಮತ್ತಿನ್ನೇನು ಅನ್ನೋಕ್ಕಾಗಲ್ಲ ಅಲ್ವಾ? ಸೌಮ್ಯ, ಏನಂದ್ರೆ ಇನ್ಫೋಸಿಸ್ ಸಂಸ್ಥೆ ತನ್ನ CSR ಫಂಡ್ ನಲ್ಲಿ ಏನು ಸುಮಾರು 30 ಕೋಟಿಗೂ ಹೆಚ್ಚು ಹಣವನ್ನ ಈ ಒಂದು ಕನಕಪುರದಲ್ಲಿ ಇವತ್ತು ಉದ್ಘಾಟನೆ ಆಗಿರುವಂತ ಹೆರಿಗೆ ಆಸ್ಪತ್ರೆಗೆ ನೀಡಿರ್ತಾರೆ. ಈಗ ಅದು ಉದ್ಘಾಟನೆ ಕೂಡ ಆಗಿದೆ. ಆದ್ರೆ ರಾಮನಗರ ಜಿಲ್ಲಾಡಳಿತ ಒಂದು ದೊಡ್ಡ ಎಡವಟ್ಟನ್ನ ಮಾಡಿದೆ. ಏನು ಆಸ್ಪತ್ರೆಗೆ ಪ್ರಮುಖವಾಗಿ ಕಾರಣಕರ್ತರಾದಂತ ಇನ್ಫೋಸಿಸ್ ಸಂಸ್ಥೆಯ ಸುಧಾಮೂರ್ತಿ ಅವರು ಏನು ಗುದ್ಲಿ ಪೂಜೆಗೆ ಬಂದಿದ್ರು, ಅವರಿಗೆ ಒಂದು ಏನು ಉದ್ಘಾಟನೆಗೆ ಒಂದು ಆಹ್ವಾನವನ್ನ ನೀಡದಿರುವಂತದ್ದು ನಿಜಕ್ಕೂ ಕೂಡ ಇದು ದುರದೃಷ್ಟ ಅಂತಾನೆ ಹೇಳ್ಬೋದು. ಈ ವಿಚಾರವಾಗಿ ಸಂಸದ ಡಿಕೆ ಸುರೇಶ್ ಅವರು ಈಗ ಏನು ವೇದಿಕೆಯಲ್ಲೇ ಮಾತಾಡ್ತಾ ಪ್ರಮುಖವಾಗಿ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ರವರಿಗೆ ಈ ಒಂದು ವಿಚಾರವಾಗಿ ಒಂದು ತಾಕೀತನ್ನ ಮಾಡಿದ್ರು. ಇದು ನಿಮ್ಮ ಕಾರ್ಯಕ್ರಮ ಅಲ್ಲ, ಸರ್ಕಾರದಿಂದ ಕೊಟ್ಟಿರುವಂತಹ ಹಣ ಅಲ್ಲ, ಒಂದು ಸಂಸ್ಥೆ ಒಂದು ತಾಲೂಕಿನಲ್ಲಿ ಬಂದು ಜನರಿಗೆ ಅನುಕೂಲ ಆಗ್ಲಿ ಎನ್ನುವಂತ ದೃಷ್ಟಿಯಿಂದ ಕೊಟ್ಟಿರುವಂತಹ ಹಣ. ಹಾಗಾಗಿ ಅವರಿಗೆ ನೀವು ಆಹ್ವಾನವನ್ನ ನೀಡಿರುವಂತಹ ಸಂದರ್ಭದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಖಾಸಗಿ ಸಂಸ್ಥೆಯವರು
ಒಂದು ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾರೆ? ನೀವು ಅವರನ್ನ ಗೌರವಿತವಾಗಿ ಬಳಸ್ಕೊಳ್ಳದೇ ಇದ್ದಂತ ಸಂದರ್ಭದಲ್ಲಿ ಅವರು ಸರ್ಕಾರದ ನೆರವಿಗೆ ಯಾಕೆ ಬರಬೇಕು ಎನ್ನುವಂತ ಪ್ರಶ್ನೆಯನ್ನ ಡಿ ಕೆ ಸುರೇಶ್ ಅವರು ಮಾಡ್ತಾರೆ. ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರವಾಗಿ ಮಾತನಾಡಿ, ನಿಮ್ಮ ಕೈಲಿ ಪೆನ್ನು ಇನ್ನು 3 ತಿಂಗಳಿರುತ್ತೋ 50 ದಿನ ಇರುತ್ತೋ ಗೊತ್ತಿಲ್ಲ, ಆದ್ರೆ ನ್ಯಾಯಯುತವಾಗಿ ನೀವು ನಡ್ಕೊಳ್ಬೇಕು ಎನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಇನ್ನು ಈ ವಿಚಾರವಾಗಿ ಸುಧಾಕರ್ ಅವರು ಕೂಡ ಮಾತನಾಡಿ, ಎಲ್ಲೋ ಒಂದು ಕಡೆ ಪ್ರಮಾದ ಆಗಿರ್ಬೋದು ಎನ್ನುವಂತ ವಿಚಾರವನ್ನು ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇನ್ಫೋಸಿಸ್ ಸಂಸ್ಥೆಯ ಒಂದು ಕಾಳಜಿಗೆ ನಿಜಕ್ಕೂ ಕೂಡ ರಾಮನಗರ ಜಿಲ್ಲಾಡಳಿತ ಹಾಗೆ ರಾಜ್ಯ ಸರ್ಕಾರ ಒಂದು ಬೆಲೆಯನ್ನ ಕೊಟ್ಟಿಲ್ಲ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೌಮ್ಯ, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.